ಯಾವುದೇ ಮುಚ್ಚುಮರೆ ಇಲ್ಲ. ಯಾರನ್ನು ಮೆಚ್ಚಿಸುವ ಪ್ರಶ್ನೆ ಇಲ್ಲವೇ ಇಲ್ಲ. ನೇರ ಪ್ರಶ್ನೆ, ನೇರ ಉತ್ತರ. ಇದು ಜನಮನ. ನಾನು ಚಿದಾನಂದ್ ಪಟೇಲ್. ಬೆಂಗಳೂರು ಬೆಳೆದಿದೆ. ಬೆಂಗಳೂರು ಅಂತ ಹೇಳಿದ್ರೆ ಇಡೀ ವಿಶ್ವಕ್ಕೆ ಗೊತ್ತು. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಈಗ ಮಾಯವಾಗಿದೆ. ಗ್ರೇಟರ್ ಬೆಂಗಳೂರು ಅಥಾರಿಟಿ ರಚನೆಯಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬೆಂಗಳೂರನ್ನು ಉದ್ಧಾರ ಮಾಡ್ತೇವೆ ಅಂತೇಳಿ ಗ್ರೇಟರ್ ಬೆಂಗಳೂರು ಅಥಾರಿಟಿಯನ್ನು ರಚನೆ ಮಾಡಿದ್ದಾರೆ. ಈಗ ಬೆಂಗಳೂರು ಒಂದು ಪಾಲಿಕೆಯಲ್ಲ, 5 ಪಾಲಿಕೆಗಳಾಗಿದ್ದಾವೆ. ಅಧಿಕಾರ ವಿಕೇಂದ್ರೀಕರಣದ ಬಗ್ಗೆ ಹಲವಾರು ಚರ್ಚೆಗಳು ಆಗ್ತಿರ್ತಕ್ಕಂಥದ್ದು. ಯಾಕಂತೇಳಿದ್ರೆ ಬೆಂಗಳೂರಿಗೆ ಇಡೀ ವಿಶ್ವದ ಜನ ಇಲ್ಲಿ ಬಂದು ನೆಲೆಸ್ತಾ ಇದ್ದಾರೆ. ಇಲ್ಲಿನ ವಾತಾವರಣ, ಇಲ್ಲಿನ ಜನ, ಇಲ್ಲಿನ ಫುಡ್ಡು, 30 ರೂಪಾಯಿ ಬಿರಿಯಾನಿನೂ ಸಿಗುತ್ತೆ, 3000 ರೂಪಾಯಿ ಬಿರಿಯಾನಿ ಕೂಡ ಈ ಬೆಂಗಳೂರಲ್ಲಿ ಸಿಗುತ್ತೆ. ರೈಲು, ಉತ್ತರ ಪ್ರದೇಶದಿಂದ ರೈಲು ಹತ್ತಿ ಬಂದು ಖಾಲಿ ಕೈಯಲ್ಲಿ ಬಂದರೂ ಕೂಡ ಈ ಬೆಂಗಳೂರು ಆಶ್ರಯ ಕೊಡುತ್ತೆ. ಕನ್ನಡಿಗರು ಎಲ್ಲೋ ಒಂದು ಕಡೆ, ಹಲವಾರು ಕಡೆ ಎನ್ನಡ ಎಕ್ಕಡ ಆಗಿದ್ದಾರೆ. ಆದರೂ ಕೂಡ ಬೆಂಗಳೂರಿಗರು ವಿಶಾಲ ಹೃದಯಿಗರು. ಎಲ್ಲರನ್ನು ಕೂಡ ಅಪ್ಪಿಕೊಂಡು ಮುದ್ದಾಡಿ ಅವರನ್ನು ಬೆಳೆಸಿ ಅವರ ಇಡೀ ಕುಟುಂಬವನ್ನು ಸಾಕ್ತಿರ್ತಕ್ಕಂಥದ್ದು. ಹಾಗಾಗಿ ಬೆಂಗಳೂರಿಗೆ ಎಷ್ಟೇ ದುಡ್ಡಿದ್ರೂ ಸಾಲದು. ಇದು ಗ್ಲೋಬಲ್ ಸಿಟಿ ಆಗಿರ್ತಕ್ಕಂಥದ್ದು, IT ಸಿಟಿ ಆಗಿರ್ತಕ್ಕಂಥದ್ದು, ಸಿಲಿಕಾನ್ ಸಿಟಿ ಆಗಿರ್ತಕ್ಕಂಥದ್ದು ಮತ್ತು ಉದ್ಯಾನ ನಗರಿ ಆಗಿರ್ತಕ್ಕಂಥದ್ದು. ಈ ಬೆಂಗಳೂರನ್ನು ಉಳಿಸಿ ಬೆಳೆಸುವಂಥ ಕರ್ತವ್ಯ ಕೇವಲ ಕನ್ನಡಿಗರಿಗಲ್ಲ, ಕರ್ನಾಟಕದವರಿಗಲ್ಲ. ಯಾಕಂತೇಳಿದ್ರೆ ಈ ಬೆಂಗಳೂರಿಗೆ ಈ ದೇಶದ ಅಷ್ಟೂ ರಾಜ್ಯದ ಪ್ರಜೆಗಳು ಕೂಡ ಇಲ್ಲಿ ವಾಸಿಸ್ತಿದ್ದಾರೆ. ಹಾಗಾಗಿ ಎಲ್ಲರ ಜವಾಬ್ದಾರಿ ಕೂಡ ಹೌದು. ಹಾಗಾಗಿ ಈಗ 5 ಪಾಲಿಕೆಗಳಾಗಿದೆ. ಅಧಿಕಾರ ವಿಕೇಂದ್ರೀಕರಣ ಆಗಿದೆ. ಮೊದಲು ಯಾರೋ ವೈಟ್ ಫೀಲ್ಡಲ್ಲಿ ಇದ್ದಂಥವರು ಬೆಂಗಳೂರು BBMP ಕಚೇರಿಗೆ, ಕಾರ್ಪೊರೇಷನ್ಗೆ ಬರಲಿಕ್ಕೆ 2 ಅವರ್ ಹಿಡಿಯೋದು. ಈಗ 5 ಪಾಲಿಕೆಗಳಾಗೋದ್ರಿಂದ ಆಯಾ ಭಾಗದಲ್ಲಿ ಕೆಲವೊಂದಷ್ಟು ಕೆಲಸ ಆಗುತ್ತೆ ಅನ್ನೋ ಒಂದು ಮಾತು ಕೂಡ ಬಂದಿರತಕ್ಕಂಥ. ಹಾಗಾಗಿ ಸರ್ಕಾರ ಕೂಡ ಹಣವನ್ನು ಬಿಡುಗಡೆ ಮಾಡಬೇಕು. ಬೆಂಗಳೂರನ್ನ ಒಂದು ರೌಂಡ್ ಹೊಡೆದು ಬಂದರೆ ಬೆಂಗಳೂರು ಅಂದರೆ ಬೇಸರ ಆಗಿಬಿಡುತ್ತೆ, ಗುಂಡಿ ಅಲ್ಲಲ್ಲಿ ಕಿತ್ತೋಗಿರ್ತಕ್ಕಂಥ. ಹಾಗಾಗಿ ಬೆಂಗಳೂರಿನ ಕನಸನ್ನು ಕಂಡಿದ್ದಾರೆ. ನೂತನ ಬೆಂಗಳೂರಿನ ಕನಸನ್ನು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಕಂಡಿದ್ದಾರೆ. ಆ ಕನಸು ನನಸಾಗುತ್ತಾ, ಈ ಎಲ್ಲದರ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತೀವಿ. ಬೆಂಗಳೂರನ್ನ ಕಂಡಂಥವ್ರು, ಬೆಂಗಳೂರಿನಲ್ಲಿ ಆಳ್ವಿಕೆ ನಡೆಸಿದಂಥವ್ರು, ಮಾಜಿ ಮೇಯರ್ ಆಗಿರ್ತಕ್ಕಂಥ ರಾಮಚಂದ್ರಪ್ಪನವರು ಇದ್ದಾರೆ. ಇವರು ಬೆಂಗಳೂರಿನ ಮೇಯರ್ ಆಗಿದ್ದರು. ಬೆಂಗಳೂರಿಗೆ IT ಟಚ್ಚನ್ನು ಕೊಟ್ಟಂಥ SM ಕೃಷ್ಣರವರ ಕಾಲದಲ್ಲಿ ಇವರು ಮೇಯರ್ ಆಗಿದ್ದರು. ಬನ್ನಿ, ಈ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಬಗ್ಗೆ, ಸಾಧಕ ಬಾಧಕ ಬಗ್ಗೆ ನಾನು ಮೊದಲನೇದಾಗಿ ಅವ್ರ ಬಳಿನೇ ನಾನು ಮಾತನಾಡ್ತೀನಿ. ಸರ್ ನಮಸ್ಕಾರ. ಸರ್ ನೀವಿದ್ದಾಗ ಬೃಹತ್ ಬೆಂಗಳೂರು, ನಂತರ ಬರೀ BMP, ನಂತರ BBMP, ಈಗ GB ಆಗಿರುವಂಥದ್ದು. ಗ್ರೇಟರ್ ಬೆಂಗಳೂರು ಅಥಾರಿಟಿ 5 ಪಾಲಿಕೆಗಳು ಮಾಡೋದ್ರಿಂದ ಸಾಧಕ ಬಾಧಕಗಳೇನು, ಅನುಕೂಲಗಳೇನು, ಅನಾನುಕೂಲಗಳೇನು ಸರ್? ಈಗ ಬೆಂಗಳೂರು ಬೆಳೆದು ಬಂದಿದ್ದು ನಿಮಗೂ ನಮಗೆಲ್ಲ ಗೊತ್ತು. ಇದು ಬೆಂಗಳೂರು ಏನು ಬೆಳೆದು ಬಂತು, ಅದು 20 ಜನ ಕಾರ್ಪೊರೇಟರ್ದೂ ಆಗಿದ್ದಾವೆ. 2 ಕಾರ್ಪೊರೇಷನ್ ಆಗಿದ್ದೂ ನಾವು ನೋಡಿದ್ದೀರಿ. ಸಿಟಿ ಕಾರ್ಪೊರೇಷನ್ ಮತ್ತು ಕಂಟೋನ್ಮೆಂಟ್ ಕಾರ್ಪೊರೇಷನ್ ಅಂತ ನೋಡಿದ್ದೀರಿ. ಅದಾದಮೇಲೆ 67 ಜನ ಕಾರ್ಪೊರೇಟರ್ ಆಗಿ ನೋಡಿದ್ರಿ. ಆಮೇಲೆ 87 ಕಾರ್ಪೊರೇಟರ್ ನೋಡಿದ್ದೀರಿ. ಆಮೇಲೆ 100 ಕಾರ್ಪೊರೇಟರ್ ನೋಡಿದ್ರಿ. ಆಮೇಲೆ 198 ಕಾರ್ಪೊರೇಟರ್ಗಳು ನೋಡಿದ್ರಿ. ಆದ್ರೂ ಬೆಂಗಳೂರು ಏನಾಯಿತು, ಕಾರ್ಪೊರೇಷನ್ ಏನಾಯಿತು, ಇದು ಭಾರತದ ಎಲ್ಲ ನಗರಗಳೂ 5 ವರ್ಷ ಇದ್ದಾವೆ. ಮೇಯರ್ ಇನ್ ಕೌನ್ಸಿಲ್ ಅಂತ. ಇದು ಮಾತ್ರ ಯಾವಾಗ ಗೊತ್ತಿಲ್ಲ, ಎಲ್ಲ ಕಾಲದಲ್ಲೂ ತಪ್ಪಿಸ್ಕೊಂಡಿದೆ. ಇದಕ್ಕೆ ಹೋಗಲೇ ಇಲ್ಲ. ಇಲ್ಲಿ ಕಾರ್ಪೊರೇಷನ್ ಅಂದರೆ ಬೇರೆ ಕಸ ಗುಡಿಸೋದು ಮತ್ತು ರಸ್ತೆ ಮಾಡೋದು, ಈ ಕೆಲಸಗಳು ಮಾಡೋ ಅಂತ ಲಿಮಿಟೆಡ್ ಮಾಡಿಬಿಟ್ಟಿದ್ದಾರೆ. ಅದು ಇವತ್ತು ಏನು ಗ್ರೇಟರ್ ಬೆಂಗಳೂರು ಅಂತ ಮಾಡಿದ್ದಾರೆ, ಅದು ಭಾಳಷ್ಟು ಜನ, ಕಸ್ತೂರಂಗನ್ ಇರ್ಬೋದು, ಇನ್ನೊಬ್ಬರು ಇರ್ಬೋದು, ನಮಗೆಲ್ಲ ಒಂದಷ್ಟು ಅವರ ಸಲಹೆಗಳೆಲ್ಲ ಕೊಟ್ಟು, ಅದೆಲ್ಲ ಇವತ್ತು ಸಿದ್ದಯ್ಯ ಇರ್ಬೋದು, BS ಪಾಟೀಲ್ ಇರ್ಬೋದು, ಅವರೆಲ್ಲ ಇವತ್ತು ಕೊಟ್ಟು ಒಂದು ಹಂತಕ್ಕೆ ಬಂದಿದೆ. ಅದರ ಜೊತೆಗೆ ನನಗೇನಂತ ಅನ್ನಿಸ್ತದೆ ಅಂದರೆ, ಈ ಚುನಾವಣೆ ಆಗಬೇಕು, ಕಾರ್ಪೊರೇಟರ್ಗಳಿರಬೇಕು. ಯಾರ್ದೋ ತಪ್ಪಿರ್ಬೋದು, ಇಲ್ಲ ನಾವು ಅದನ್ನ ಹೇಳಲಿಕ್ಕೆ ನಾವು ಹೋಗೋದು ಬೇಡ. ಇವತ್ತು ಎಲ್ಲರೂ ಅದರಲ್ಲಿ ಭಾಗಿಯಾಗಿದ್ದಾರೆ. ಈ ಕಾರ್ಪೊರೇಷನ್ ಚುನಾವಣೆ ಆಗದಿರ ಇರೋದಕ್ಕೆ 2 ಸಲ ನನ್ನ ಕಣ್ಣು ಮುಂದೆನೇ 2 ಸಲ, ಒಂದು ಸಲ 3 ವರ್ಷ ಆಗಲಿಲ್ಲ, ಈಗ 5 ವರ್ಷ ಆಗೋಯ್ತು. ಇವತ್ತು ನಾನು ಚುನಾವಣೆಯಾಗಿ ಇವರೆಲ್ಲ ಕೆಲಸ ಮಾಡಲಿ, ವಾರ್ಡಲ್ಲಿ ಕೆಲಸ ಮಾಡಿ, ಜನಕ್ಕೆ ಕೆಲಸ ಮಾಡಿ, ಅವರೆಲ್ಲ ಕಾರ್ಪೊರೇಟರ್ಗಳಾಗಿ ಬರಲಿ, ಮೇಯರ್ ಆಗಲಿ, ಯಾವುದೇ ಪಕ್ಷ ಅಂತಲ್ಲ, ಪಕ್ಷರಹಿತವಾಗಿ ಇಲ್ಲಿ ಕೆಲಸ ಮಾಡಬೇಕು. ಕಾರ್ಪೊರೇಷನಲ್ಲಿ ನಾವೆಲ್ಲ ಇರೋವಾಗ ನಾವು ಜಂಬಕ್ಕೆ ಕೇಳ್ತಾ ಇರಲಿಲ್ಲ. ನಮ್ಮಲ್ಲೆಲ್ಲ ಪಕ್ಷದ ಇದು ಅಲ್ಲಿ ಸೋಗ್ತಾನೆ ಇರಲಿಲ್ಲ. ಯಾಕೆಂದರೆ ಸ್ಥಾಯಿ ಸಮಿತಿಗಳಿದ್ದಾರಲ್ಲ, ಅದರಲ್ಲಿ ಎಲ್ಲ ಪಕ್ಷದ ಎಲ್ಲ ಸದಸ್ಯರು ಇರ್ತಾರೆ, ಎಲ್ಲರೂ ಭಾಗಿಯಾಗ್ತಾರೆ.
ಎಲ್ಲರ ಕೊಡುಗೆನೂ ಅದರಲ್ಲಿ ಇರುತ್ತೆ. ಏನೇನೇ ಕೆಲಸ ಮಾಡಿದ್ರೆ ಎಲ್ಲರಿಗೂ ಸೇರುತ್ತೆ. ಅದು ಮೇಯರ್ ಆಗಿದ್ದವರು ಯಾವುದೇ ಪಕ್ಷಕ್ಕೆ ಅವರ ಟಚ್ ಇದೇ ಇರಬಾರ್ದು. ಎಲ್ಲರನ್ನೂ ಮೇಯರ್ ಅಂತ ಹೇಳಿದ್ರೆ ಲೈಕ್ ಅವರು ಎಲ್ಲ ಪಕ್ಷದ ನಾಯಕ. ಎಲ್ಲರೂ ಇವತ್ತು ನಮಗೆಲ್ಲ ಅದು ಒಂದು ಅನುಭವ ಆಗಿದೆ. ಅದು ಅನುಭವ ಆಗಿದೆ. ಅದು ಬಂದರೆ ನಿಮಗೆ ಪಕ್ಷದ ಯಾವುದೇ ಇದು ಅದರಲ್ಲಿ ಇರೋದಿಲ್ಲ. ಎಲ್ಲ ಒಟ್ಟಾಗಿ ಕೆಲಸ ಅಣ್ಣ ತಮ್ಮದಿರ್ತಾರೆ, ಕೆಲಸ ಮಾಡ್ತಾರೆ. ಈ ಬೆಂಗಳೂರಿಗೆ ಎಲ್ಲರೂ ಕೊಡುಗೆ ಇವತ್ತು ಯಾರ್ಯಾರನ್ನು ಈ ಬೆಂಗಳೂರಿಗೋಸ್ಕರ ದುಡ್ದಿದ್ದಾರೆ ಅವರಿಗೆಲ್ಲ ನಾವು ನೆನ್ಕೊಳ್ಬೇಕಾಗುತ್ತೆ. ಎಲ್ಲ ಅವ್ರವ್ರ ಸೇವೆಗಳು ಮಾಡಿದ್ದಾರೆ. ಮುಂದಿಗೆ ಬರೋರು ಅವ್ರ ಸೇವೆ ಮಾಡಲಿ. ಇವತ್ತು ಬೆಂಗಳೂರು ಏನಾಗಿದೆ ಅಂತಂದರೆ ನೀವು ಹೇಳ್ದಾಗೆ ಇವತ್ತು ಪ್ರಪಂಚ ಇತ್ ಕಡೆ ನೋಡ್ತಾ ಇದೆ. ಪ್ರಪಂಚ ಯಾರು ಎಲ್ಲರೂ ಕೊಡುಗೆ ಇದೆ ಅದಕ್ಕೆ. ಇವತ್ತು ನಾವೇನ ನಮ್ಮ ಮಕ್ಕಳನ್ನ ನಮ್ಮ ಯಾರದನ್ನ ಹಿರಿಯರನ್ನ ಕೇಳಿದರೆ ಏನಪ್ಪ ನಿನ್ನ ಮಗ ಏನು ಮಾಡ್ತಾಯಿದ್ದ, ಅಮೇರಿಕದಲ್ಲಿರ್ತಾನೆ, ಆಸ್ಟ್ರೇಲಿಯಲ್ಲಿದ್ದಾನೆ, ಜಪಾನಲ್ಲಿದ್ದೇನೆ ಅಂತ ಹೇಳ್ತಾರೆ ಎಲ್ಲರೂ. ಅದೇ ನೀವು ಉತ್ತರದ ಕಡೆ ಹೋದರೆ ನಿಮ್ಮ ಕೇರಳಕ್ಕೆ ಹೋಗು, ಚೆನ್ನೈಗೆ ಹೋಗು, ಉತ್ತರ ಪ್ರದೇಶ ಹೋಗು, ರಾಜಸ್ಥಾನ ಹೋಗು, ಅಲ್ಲಿ ಹೋದರೆ ಅವ್ರ ಮಕ್ಕಳನ್ನು ಎಲ್ಲಿದ್ದಾರೆ ಅಂದರೆ ಬೆಂಗಳೂರಲ್ಲಿ ಕೆಲಸ ಮಾಡ್ತಾಯಿದೆ ಅಂತಾನೆ. ಹಂಗೆ ಅಂದ್ಬಿಟ್ರೆ ಸಾಕು. ಫಿಲಮ್ಗಳು ಬರ್ತಾಯಿದೆ ಈಗ. ಫಿಲಮ್ಗಳಲ್ಲಿ ನೋಡ್ಬೇಕಾದ್ರೆ ಫಿಲಮ್ಗಳಲ್ಲಿ ಎಲ್ಲ ಭಾಷೆ ಫಿಲಮ್ ನೋಡಿ ಅದರಲ್ಲಿ ಅವ್ರ ಮಕ್ಕಳು ಆನಂದವಾಗಿ ಹೇಳ್ಕೊಳ್ತಾರೆ. ಫಿಲಮಲ್ಲೇ ಅಮೇರಿಕದಲ್ಲಿದ್ದೆ ನನ್ನ ಮಗ, ನಾವು ಬದಲು ಬೆಂಗಳೂರಲ್ಲಿ ಇದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ನೀವು ನೋಡಬೇಕು ಸರ್. ನಾನು ಮಾತಾಡ್ಸಿ ಎಲ್ಲರೂ ಮಾತನಾಡ್ಸಿ ಒಂದು ರೌಂಡು ಆ ಸಂಬಂಧಪಟ್ಟರು ಮಾತಾಡಿಸಿ ನಿಮ್ಮನ್ನು ಮಾತನಾಡಿಸಿ. ನಮ್ಮ ಜೊತೆ JDS ನಾಯಕರಾಗಿರ್ತಕ್ಕಂಥ ಈ ಬೆಂಗಳೂರಿಗೆ ಉಪಮೇಯರ್ ಆಗಿದ್ದಂಥ ಭದ್ರೇಗೌಡ್ರೆ GBA ಆಗಿರೋದನ್ನ ತಾವು ಸ್ವಾಗತಿಸ್ತೀರಾ? ಇವತ್ತು GBA ಆಗೋಗಿದೆ. ನಮ್ಮ ಜನತಾದಳ ಪಕ್ಷದ ವತಿಯಿಂದ ನಾವು ತೀವ್ರವಾಗಿ ವಿರೋಧ ಮಾಡ್ತೀವಿ. ಯಾಕೆ ಅಂತ ತಾವು ಕೇಳ್ಬೋದು. ಇವತ್ತು ಆಡಳಿತ ಯಂತ್ರ ಇವತ್ತು ಬೆಂಗಳೂರು ಹೃದಯ ಭಾಗದಲ್ಲಿ ಇವತ್ತು ಕೆಂಪೇಗೌಡ ಸಭಾಂಗಣದಲ್ಲಿ ಇವತ್ತು ಆಡಳಿತ ಮಾಡಬೇಕಂತ ಎಲ್ಲ ಮಹಾಪೌರರು, ಉಪಮಹಾಪೌರರು ಎಲ್ಲರನ್ನೂ ನಾವು ನೋಡಿದ್ದೀರಿ. ಸ್ಥಾಯಿ ಸಮಿತಿ ರಾಮಚಂದ್ರಪ್ಪ ಈಗ ಆಗ್ತಾನೆ ಹೇಳಿದ್ರು, ನಾವೆಲ್ಲ ಪಕ್ಷಾತೀತವಾಗಿ ಆಡಳಿತವನ್ನು ಈಗಾಗಲೇ ನಾವೆಲ್ಲ ನಡೆಸ್ಕೊಂಬಂದಿದ್ದೀರಿ. ಆದರೆ ಅಭಿವೃದ್ಧಿ ಎಲ್ಲ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾಯಿತ್ತು. ಇವತ್ತು ವಿಕೇಂದ್ರೀಕರಣ ಹೋಗಿ ಇವತ್ತು ಛಿದ್ರ ಆಗಿದೆ. ಈಗ ನಾನು ಒತ್ತಾರೆ ಹೇಳಬೇಕು ಅಂತಂದರೆ ಇವತ್ತು ನಮ್ಮ ಇದು ಚುನಾವಣೆ ಸಂದರ್ಭದಲ್ಲಿ, ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಇರ್ಬೋದು, ಬೇರೆ ಬೇರೆ ಭಾಗದಲ್ಲಿ ಇವತ್ತು ಪ್ರತ್ಯೇಕ ಮಾಡಿ ಅಂತ ಕೂಗು ಕೇಳ್ತು. ಈ ಭಾಗದಲ್ಲಿ ಅಭಿವೃದ್ಧಿ ಆಗ್ತಾಯಿಲ್ಲ, ನಮ್ಗೆ ಪ್ರತ್ಯೇಕ ಮಾಡಿ ಅಂತ. ಇದನ್ನು ನೀವು ಅನುಕರಣೆ ಮಾಡ್ತೀರಾ, ಅನುಷ್ಠಾನ ಮಾಡ್ತೀರಾ ಅಂಥದ್ದು ನನ್ನ ಒತ್ತಾಯ. ಯಾಕೆಂದರೆ ಇಲ್ಲಿ ಯಾವ ಉದ್ದೇಶ, ನಾವು ಅಭಿವೃದ್ಧಿ ಆಗ್ತಾಯಿದೆ. ಈಗಾಗಲೇ ಚುನಾವಣೆ ಈಗ ರಾಮಚಂದ್ರಪ್ಪರು ಹೇಳ್ದಂಗೆ ಪಕ್ಷಾತೀತವಾಗಿ ನಾವು ಅಭಿವೃದ್ಧಿ ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ಛಿದ್ರ ಮಾಡೋದ್ರಿಂದ ಏನು ಬರ್ತೈತೆ? ಆಮೇಲೆ ರಾಮಚಂದ್ರಪ್ಪ ಅವ್ರು ಹೇಳಿದ್ರು ಇವತ್ತು ಯಾರೋ 5 ವರ್ಷಕ್ಕೊಂದು ಮೇಯರು ಅಂತ ಹೇಳಿದ್ರಲ್ಲ, ತಪ್ಪೋದು. ಯಾಕೆಂದರೆ ಸಾಮಾಜಿಕ ನ್ಯಾಯದಲ್ಲಿ ಎಲ್ಲರಿಗೂ ಏನು ಅಂದರೆ ಈ ಚುನಾವಣೆಗೆ ಏನು ಹೇಳಿದ್ನಲ್ಲ, ಅವ್ರದ್ದೇ ಆದಂಥ ಮಹಿಳೆ ಇರ್ಬೋದು, ಹಿಂದುಳಿದ ವರ್ಗ ಇರ್ಬೋದು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇರ್ಬೋದು, ಇವತ್ತು ಅವರಿಗೆಲ್ಲ ಮೇಯರ್ ಆಗ್ಬೋದು, ಸ್ಥಾಯಿ ಸಮಿತಿ ಆಗ್ಬೋದು, ಅವ್ರಿಗೆಲ್ಲ ಅವಕಾಶ ಸಿಗ್ತೈತೆ. ರಾಮಚಂದ್ರಪ್ಪರು 5 ವರ್ಷಕ್ಕೊಂದು ಸತಿ ಮಾಡಿದ್ರೆ ಯಾರೋ ಒಬ್ಬ ಬಲಿಷ್ಠ ಆದಂಥವ್ರು, ಯಾರೋ ಒಬ್ಬ MLA ಇರ್ಬೋದು, ಸುತ್ತಮುತ್ತ ಹಿಡ್ಕೊಂಡು ಅವನೇ ಆಗ್ತಾನೆ. ಅದರಿಂದ ಸಾಮಾಜಿಕ ನ್ಯಾಯ ಇವತ್ತೇನು ದೇವೇಗೌಡರು ಅವತ್ತು ಏನು ಕಲ್ಪನೆ ಮಾಡಿ ಎಲ್ಲರಿಗೂ ಕೊಟ್ಟರು, ಅದು ಎಲ್ಲರಿಗೂ ದೊರಕಿಸ್ಬೇಕು ಅನ್ನೋದು ನಮ್ಮ ಜನತಾದಳ ಪಕ್ಷದ ಚಿಂತನೆ. ಮಾತನಾಡಿಸ್ತೀರಿ. ನಮ್ಮ ಜೊತೆ ಭಾರತೀಯ ಜನತಾ ಪಕ್ಷದ ವಕ್ತಾರಾಗಿರ್ತಕ್ಕಂಥ ಕಾಂತಿ ಶೆಟ್ಟಿ ಅವರಿದ್ದಾರೆ. ಕಾಂತಿ ಶೆಟ್ಟಿ ಅವರೇ, 5 ಪಾಲಿಕೆಗಳಾಗ್ತಿದೆ. ಬೆಂಗಳೂರು ಅಭಿವೃದ್ಧಿಗೆ ಎಲ್ಲರೂ ಕೈ ಜೋಡಿಸ್ಬೇಕಾಗಿರ್ತಕ್ಕಂಥದ್ದು. ಭಾರತೀಯ ಜನತಾ ಪಕ್ಷ ಕೈ ಜೋಡಿಸುತ್ತಾ? ಖಂಡಿತ. ನಮ್ಮ ನಾಯಕರು ಸದನದಲ್ಲೂ ಇದರ ಬಗ್ಗೆ ಹೇಳಿದರು. ಬೆಂಗಳೂರಲ್ಲಿ ನಾವೆಲ್ಲ ಈ ವೀವರ್ಸಿಗೆ ನಾನು ಹೇಳ ಬಯಸ್ತೀನಿ, ಒಂದು ಮಳೆ ಬಂದರೆ ಇಲ್ಲಿಂದ ಒಂದು 10 ಕಿಲೋಮೀಟ್ರ್ ಇರ್ಬೋದಲ್ಲ ನಮ್ಮ ಏನು ಟೆಕ್ ಪಾರ್ಕ್ ಎಲ್ಲ ಇರುವಂಥ ಜಾಗ, 1 ಗಂಟೆ ಮಳೆ ಬಂದರೆ ಪರಿಸ್ಥಿತಿ ಏನಾಗಿದೆ, ಯಾವ ಥರ ಪರಿಸ್ಥಿತಿ ಇದೆ. ಬೆಂಗಳೂರಿನ ಅಭಿವೃದ್ಧಿ ಅಂತ ಹೇಳ್ಕೊಂಡೇ ಬಂದ್ರಿ. ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿ ಬಾಂಬ್ ಬೆಂಗಳೂರು ಮಾಡಿದ್ರಿ. ಇವಾಗ ನೀವು 5 ಪಾಲಿಕೆ ಮಾಡ್ತಾ ಇದ್ದೀರಾ. ಒಂದು ಮಾತು ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾವುದು ನಾವು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಇದ್ದದನ್ನು ಗ್ರೇಟರ್ ಬೆಂಗಳೂರು ಅಂತ ಹೇಳಿದ್ರಿ. ಕನ್ನಡ ಅಂತ ಮಾತಾಡ್ತಿದ್ದವ್ರು ನೀವು. ಕನ್ನಡವನ್ನು ಒಪ್ಪಿ ಯಾವಾಗ ನೋಡಿದ್ರು ಕನ್ನಡದ ಬಳಕೆ ನಿಮ್ಮಲ್ಲಿ, ನಾವು ಕನ್ನಡಿಗರ ಪರವಾಗಿದ್ದಾರೆ ಅಂತ ಹೇಳಿದವರು ಇವತ್ತು ಗ್ರೇಟರ್ ಬೆಂಗಳೂರು ಅಂತ ಹೇಳಿದ್ದೀರಾ. ಇದು ಸರಿನಾ? ಒಂದು. ಎರಡನೇದು, ಇಲ್ಲಿ 5,000 ಜನ ಏನು IAS ಆಫೀಸರ್ಸ್ ಇದ್ದಾರೆ, ಅಥವಾ 12,000 ಜನ ಕಸ ಗುಡಿಸುವವರಿದ್ದಾರೆ. ಎಷ್ಟು ಅದು ಕಸ ವಿಲೇವಾರಿ ಬಗ್ಗೆ ಏನಾಗ್ತಾ ಇದೆ, ಬೆಂಗಳೂರಿನ ಅಭಿವೃದ್ಧಿ ಬಗ್ಗೆ ಏನಾಗ್ತಾ ಇದೆ, ಟ್ರಾಫಿಕ್ ಸಮಸ್ಯೆ ಏನಾಗ್ತಿದೆ ನೋಡಿ. ತುಂಬಾ ಇದರ ಬಗ್ಗೆ ವಿಷಯಗಳಿದೆ. ಇವತ್ತು ದೆಹಲಿಯಂತಹ ರಾಷ್ಟ್ರ ರಾಜಧಾನಿಯಲ್ಲಿ 3 ಕಾರ್ಪೊರೇಷನ್ ಮಾಡಿದರು. ಅದು ಬೇಡ, ಫೇಲಿಯರ್ ಅಂತ ಹೇಳಿ 1 ಕಾರ್ಪೊರೇಷನಿಗೆ ಬಂದರು. ನಾವು ಹೇಳೋದು ಎಲ್ಲವನ್ನೂ ಕೂಡ
ಬೆಂಗಳೂರಿನ ಕನಸು ಕಂಡಂತಹ ಡಿ ಕೆ ಶಿವಕುಮಾರ್ಗೆ ಈ ವಾಹಿನಿ ಮುಖಾಂತರ ನಾನು ಹೇಳೋದು, ದಯವಿಟ್ಟು ಬೆಂಗಳೂರಿನ ಬಗ್ಗೆ ಎಲ್ಲರೂ ಕನಸು ಕಂಡಿದ್ದಾರೆ. ಈ ಒಂದು ಬೆಂಗಳೂರಿನಲ್ಲಿ ಈ ತೆರಿಗೆ ಯಾವ ಥರ ಇದಾಗ್ತಿದೆ, ಅಥವಾ ತೆರಿಗೆ ಕಲೆಕ್ಷನ್ ಒಂದು ಏರಿಯಾದಲ್ಲಿ ಜಾಸ್ತಿ ತೆರಿಗೆ ಆದರೆ ಇನ್ನೊಂದು ಏರಿಯಾ ಹೇಗಾಗ್ತಾ ಇದೆ. ಒಂದು ನಿಮಿಷ ಇರಮ್ಮ. ಈಗ MLA ಗಳಿರ್ಬೋದು, 2 ವಿಧಾನಸಭಾ ಒಂದು ಕಡೆ ಬರುತ್ತೆ, ಒಂದು ಕಡೆ 4 ವಿಧಾನಸಭೆ ಬರುತ್ತೆ. ತೆರಿಗೆ ಹಂಚಿಕೆ ಯಾವ ಥರ ಆಗ್ತಾ ಇದೆ, ತಾರತಮ್ಯ ಬರಲ್ವಾ, ಅನುದಾನ ಬಳಕೆ ಯಾವ ಥರ ಆಗ್ತಾ ಇದೆ ನೋಡಿ. ಬೆಂಗಳೂರಿನ ಸಮಸ್ಯೆ ಬರೀ ಇದು ಇದರಲ್ಲಿ CM ಅವರೇ ಅಧ್ಯಕ್ಷ ಆಗ್ತಾರಂತ ಸಂತೋಷ, ನಾವು ಅದ್ರ ಬಗ್ಗೆ ನಾವು ಇದು ಹೇಳ್ತಲ್ಲ. ಆದರೆ ಬೆಂಗಳೂರಿನ ಬಹು ಸಮಸ್ಯೆಗಳಿದೆ, ಜ್ವಲಂತ ಸಮಸ್ಯೆಗಳಿದೆ, ಅದ್ರ ಬಗ್ಗೆ ನೀವು ಗಮನ ವಹಿಸಬೇಕು. ಅಥವಾ ಬರೀ IAS ಆಫೀಸರ್ನ ಇಲ್ಲಿ ಹಾಕಿರೋ ಕೆಲಸಗಳಾಗಲ್ಲ, ಮೊದಲು ಏರಿಯಾ ಕಾರ್ಪೊರೇಟರ್ಗಳು ಇರಬೇಕು. ಅದರ ಜೊತೆಗೆ ಒಂದು ವಿಶೇಷವಾದ ವಿಚಾರ ನೋಡಿ, 1949 53 ಜನ ಮೇಯರ್ಗಳ ಫೋಟೋ ಇತ್ತು. ಎಲ್ಲ ಮೇಯರ್ಗಳ ಫೋಟೋಗಳನ್ನು ಎಲ್ಲಿ ಹಾಕಿದ್ದೀರಾ? ಕಸದ ತೊಟ್ಟಿಯಲ್ಲಿ ಹಾಕಿದ್ದೀರಾ. ಅದರ ಜೊತೆ ನಮ್ಮ ನರೇಂದ್ರ ಮೋದಿಯವರ ಫೋಟೋನು ಇಟ್ಟಿದ್ದೀರಾ. ದಯವಿಟ್ಟು ಈ ಮಾತನ್ನು ಈ ವಾಹಿನಿ ಮುಖಾಂತರ ಹೇಳ್ತೀನಿ, ಎಲ್ಲ ಮೇಯರ್ಗಳ ಫೋಟೋನ ತೆಗೆದ್ಬಿಟ್ಟು ಅದಕ್ಕೊಂದು ಸಂಗ್ರಹಾಲಯ ಥರ ಎಲ್ಲ ರೀಡಿ. ಇಷ್ಟು ವರ್ಷದಿಂದ ಕಟ್ಟಿ ಬೆಳೆಸಿದಂಥ ಬೆಂಗಳೂರು, ಅದನ್ನು ಕೆಂಪೇಗೌಡರು ಕಟ್ಟಿದಂಥ ಬೆಂಗಳೂರನ್ನು ಛಿದ್ರ ಮಾಡಬೇಡಿ.